ಬಂದವ್ರಿಗೆಲ್ಲ ಸಮಾಧಾನ ಪಡಿಸಿ ಕಳ್ಸೋದೊಂದೇ ಗೊತ್ತು ಇವ್ರಿಗೆ. ಕೆಲಸ ಎಲ್ಲ ಮುಗಿತಿದ್ದ ಹಾಗೆ ಮನೆ ಎಲ್ಲ ಪಳ ಪಳ ಹೊಳಿತಿರ್ಬೇಕು. ನಮ್ಮನೇಲೂ ಒಬ್ಳಿದಾಳೆ, ಮಿಟಿಕ್ಲಾಡಿ ಸೊಸೆ. ನನ್ನ ಮಗನ ಹಂಗೆ ಅಮುಕ ಮುಟ್ಟಿದಾಳೆ ರೀ. ನೀವೇ ಪುಣ್ಯ ಮಾಡಿದೀರಾ, ನಿಮ್ ಮನೇಲಿ ಗಂಡಸ್ರೇ ಇಲ್ಲ. ಹಂಗಲ್ಲ, ಅದು ನಿಮ್ ಮನೇಲಿ ಗಂಡು ಮಕ್ಳೇ ಇಲ್ಲ ಅಂದೆ. ಪಾಪ ಅವ್ರ ಮಗ ತುಂಬಾ ಒಳ್ಳೆಯವನು. ಮೊನ್ನೆ ಅವಳು ಮೂಲಂಗಿ ಹುಳಿ ಮಾಡಿದ್ಲು, ಮೂಲಂಗಿನೇ ಬೆಂದಿಲ್ಲ ಅಂತೀನಿ, ಒಂದ್ ಮಾತಾಡ್ಲಿಲ್ಲ, ಹಾಗೆ ತಿನ್ಬಿಟ್ಟು ಹೋದ ಅವನು ಪಾಪ. ಇಲ್ಲಿ ಮುದ್ದೆನೇ ಬೆಂದಿಲ್ಲ. ಬೆಂದಿರೋ ಮುದ್ದೆ ತಿನ್ಬಿಟ್ಟು ನಿಮ್ ಕೈಲಿ ಏನು ಮಾಡಕ್ಕಾಗಲ್ಲ, ಸುಮ್ನೆ ಕುಕ್ಕರ್ಸ್ಕೊಳ್ರಿ. ಹಳೆ ಸಿನಿಮಾಗಳು ಸಂಬಂಧಗಳನ್ನ ಒಂದ್ ಮಾಡ್ತಿದ್ವಂತೆ, ಹೊಸ ಸೀರಿಯಲ್ಗಳು ಸಂಬಂಧಗಳನ್ನ ತುಂಡು ಮಾಡ್ತಿವೆ. ಈಗ ನಾನ್ ಕೇಬಲ್ನ ತುಂಡು ಮಾಡ್ಲಿಲ್ಲ, ಮೆಂಟ್ಲಾಗ್ ಹೋಗ್ತೀನಿ ಅಪ್ಪ. ಖುಷಿ ಪಡ್ತಾ ಇದ್ವಿ. ಅವನ ಕೈಗೆ ಕರಿನಾಗ್ರ ಕಡಿಯ, ಅವನು ಬರ್ಬಾರ್ ಬರ, ಅವನಿಗೆ ಬೈಬೇಡಿ. ನೀವೊಬ್ರು ಫಸ್ಟ್ ಆ ಕೇಬಲ್ ಅವನಿಗೆ ಫೋನ್ ಮಾಡಮ್ಮ, ಏನಾಗಿದೆ ಅಂತ. ಟ್ರೈ ಮಾಡ್ದೆ ಅಪ್ಪ, ಸ್ವಿಚ್ ಆಫ್ ಬರ್ತಿದೆ. ಅಯ್ಯೋ ಹೋಗ್ ನೋಡಿ ಬೇಗ ಏನಾಗಿದೆ ಅಂತ. ಅಯ್ಯೋ ಸರಿ ಸರಿ, ಮನೇಲಿ ಹೇಗೂ ಕನೆಕ್ಷನ್ ಇಲ್ವಲ್ಲ, ಮುಂದೇನಾಗ್ಬೋದು ಅಂತ ಡಿಸ್ಕಸ್ ಮಾಡ್ತೀರಿ. ನಾನು ಹೋಗಿ ಕರ್ಕೊಂಡು ಬರ್ತೀನಿ. ನಮ್ಗೆ ಗೊತ್ತು, ಬೇಗ ಹೋಗೆ. ಏನು ಡೆಕೋರೇಷನ್ ಜೋರಾಗಿ ಮಾಡ್ಕೊಂಡು ರಾಣಿಯವರು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ? ನಾನ್ ನಿನ್ ಲವ್ವರ್ ಆಗಿ ಬಂದಿಲ್ಲ, ಕೇಬಲ್ ಕಂಪ್ಲೇಂಟ್ ಕೊಡೋ ಕಸ್ಟಮರ್ ಆಗಿ ಬಂದಿದ್ದೀನಿ. ಕಸ್ಟಮರ್ ಆಗ ಕೈ ತೆಗೀರಿ. ಇವಾಗ ಹೇಳಿ, ಏನ್ ಪ್ರಾಬ್ಲಮ್? ಮನೇಲಿ ಕೇಬಲ್ ಬರ್ತಿಲ್ಲ, ಯುದ್ಧ ನಡೀತಿದೆ. ಯುದ್ಧ ನಡೀತೈತ್ಯಾ? ಏಯ್ ಹೋಗ, ಯುದ್ಧ ನಿಲ್ಸ್ಬಿಡು. ನನಗೆ ಗೊತ್ತು, ನನ್ನಲ್ಲಿ ಯುದ್ಧ ನಿಲ್ಸಕ್ಕಂತ ಓಡಿಸಿ ನೀ ಇಲ್ಲಿ ಕುಸ್ತಿ ಇಡ್ತೀಯ ಅಂತ. ತೆಗೆದು ಬಿಟ್ಟ ಅಂದ್ರೆ ಹೋಗ. ಓಕೆ ಬ್ರೋ, ಸೆಟ್ ಬಾಕ್ಸ್ ಹುಷಾರು, ಆಲ್ ದಿ ಬೆಸ್ಟ್. ಕೇಬಲ್ ಆಫೀಸ್ ಕ್ಲೋಸ್ ಇವತ್ತು. ಲಿಪ್ಸ್ಟಿಕ್ ಸ್ವಲ್ಪ ಜಾಸ್ತಿ ಆಗಿದೆ ಅಲ್ವಾ, ಕಡಿಮೆ ಮಾಡ್ತೀಯಾ? ಕಡಿಮೆ ಮಾಡ್ಬೇಕಾ? ಮಾಡ್ಬಿಡೋಣ. ಹಲೋ, ನಮ್ಮ ಬಿಲ್ಡಿಂಗ್ ಅಲ್ಲಿ ಯಾರೋ ಕೇಬಲ್ ಕಟ್ ಮಾಡವ್ರೆ. ಆಂಟಿ ಇವಾಗ ತಾನೇ ಕಳಿಸಿದ್ದೀನಿ, ಬರ್ತೇನೆ ಬಿಡಿ. ಯಾರು ಈ ಕೇಬಲ್ಗಳನ್ನೆಲ್ಲ ಕಟ್ ಮಾಡ್ತಾರೋ? ನಾನೇ ಅದನ್ನ ಕಟ್ ಮಾಡಿರೋದು. ನೀನೇ ಕಟ್ ಮಾಡಿದ್ದು? ಕರೆಕ್ಟ್ ಟೈಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಇವತ್ತು ಏನಾದ್ರೂ ಮಾಡಿ ಆಂಟಿನ್ ಕ್ಯಾಚ್ ಹಾಕೊಳ್ಳದೆ. ಚಿನ್ನ, ನೀನ್ ಇದನ್ನೆಲ್ಲ ನನ್ಗೆ ಕೊಡೋಕ್ ತಂದಿದ್ಯಾ ಅಲ್ವಾ? ಸಂಜೆ ಇಲ್ಲ ಕರ್ಕೊಂಡು ಹೋಗ್ತೀಯಾ? ಯಾರು ಇಲ್ಲರ ಜಾಗ ಕರ್ಕೊಂಡು ಹೋಗ್ತೀನಿ. ನಾಟೆ ಇವತ್ತೊಂದು ಆಂಟಿ. ದುಬೈಲ್ ನಿನ್ ಗಂಡ ಬೇರೆ ಅವಳು ಸೆಟ್ಟಿಂಗ್ ಮಾಡಿ ಆರಾಮಾಗಿದೆ ಅಂತ ಹೇಳಿ ನಾ ಇಬ್ರು ಸೆಟ್ಟಿಂಗ್ ಮಾಡೋಣ ಅಂತ ಹೇಳಕ್ ಬಂದ್ರೆ ನೀನು ಹೋಗಿ ಹೋಗಿ ಇವನ್ನ ಸೆಟ್ಟಿಂಗ್ ಮಾಡ್ಕೊಂಡಿದ್ಯಲ್ಲಮ್ಮ. ಯಾವತ್ತು ಮೈ ಮೇಲಿರೋ ಗೋಲ್ಡ್ ನೋಡಿ ಯಾಮರ್ಬೇಡಿ, ಒಳಗಿರೋ ಗೋಲ್ಡನ್ ಹಾರ್ಟ್ ನೋಡಿ. ಅಲ್ಲಪ್ಪ ಪಾಂಡ, ನಿನಗೆ ಇಷ್ಟಿಕ್ಸ್ಟ್ರಾ ಸಾಕಾಗತ್ತಾ? ಪೈಪ್ ಹಾಕೊಂಡು ಕುಡಿಯೋ ನೀನು ಬಾಯ್ಗ್ ನನ್ಗೆ ತುರ್ಕ. ಅಲ್ಲಮ್ಮ, ಇವನಲ್ಲಿ ಏನ್ ನೋಡಿ ಸೆಲೆಕ್ಟ್ ಮಾಡಿದ್ಯಮ್ಮ? ತಪ್ಕೊಂಡ್ರೆ ಹೊಟ್ಟೆ ಬಿಟ್ಟು ಬೇರೆ ಏನು ಟಚ್ ಆಗ. ಅಯ್ಯೋ ಸಿಂಟೆಕ್ಸ್, ನನ್ನ ಮಗನೇ ನನ್ಗೆ ಹೊಡಿತ್ಯಾ? ನಿಮ್ಮಿಬ್ರು ಕ್ಲೋಸ್ ಕನೆಕ್ಷನ್ ನಿನ್ ಗಂಡನ ಹತ್ರ ಹೇಳಿಲ್ಲ. ನನ್ನ ಹೆಸರು ಚೋಟು. ಗೂಬಿ ನನ್ ಮಗನೇ, ಇವರೇ ಕಾಣೋ ನನ್ ಗಡ್ಡ. ಇವ್ರು ನಿಮ್ ಗಂಡನ? ಸಾರ್, ದುಬೈ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕಿದ್ ನೀವೇನಾ? ಹೌದು, ನೋಡಿದ್ರೆ ಗೊತ್ತಾಗಲ್ವನು? ಮತ್ತೆ ಯಾಕೆ ಸರ್ ಟ್ಯಾಂಕ್ ಕೂತ್ಕೊಂಡು ಬಂದಿದ್ದೀರಾ? ತುಂಬಾ ಚೆನ್ನಾಗಿದೆ ಸರ್ ನಿಮ್ ಪೇರು, ಒಳ್ಳೆ ರಾಗಿ ಬಾಲ್ತಾರೆ ಇದೆ. ಅಯ್ಯೋ, ಇವ್ರ ಹತ್ರ ಏನ್ರಿ ಮಾತು? ಬನ್ರಿ ಹೋಗೋಣ, ಬನ್ನಿ. ಅಯ್ಯೋ ದೇವ್ರೆ, ನಾನೇ ಖರಾಬ್ ನನ್ ಮಗ ಅನ್ಕೊಂಡು ನನ್ಕಿಂತ ಖರಾಬ್ ಆಗವನಲ್ಲ ಗುರಿಯವನು. ಹಲೋ ಗುರು, ದುಬೈಯಿಂದ ಆಂಟಿ ಗಂಡ ಬಂದವರಂತ, ಸ್ವಲ್ಪ ಹುಷಾರಾಗಿರೋ, ಆ ಕಡೆ ಹೋಗ್ಬೇಡ. ಹೌದಾ? ತುಂಬಾ ಬೇಗ ಹೇಳಿದೆಪ್ಪ, ಥ್ಯಾಂಕ್ ಯು ಸೋ ಮಚ್. ತಾರಕ, ನಮ್ಮ ಯಜಮಾನ ನೋಡ್ದವ? ನೋಡಿಲ್ಲ. ಜಳಕನೂ ಇಲ್ಲ, ಏನೂ ಇಲ್ಲ. ಎತ್ತಾಗೋದ್ನೋ ಏನ್ ಕತಿಯೋ, ಎಲ್ಲಿ ಅಂತ ಹುಡುಕ್ಲಿ ನಾನು. ಮಂಜಮ್ಮ, ನಮ್ಮ ಯಜಮಾನ ನೋಡ್ದ? ಯಾಕೆಷ್ಟು ಗಾಬರಿಯಾಗಿ ಬಂದಿದ್ಯಾ? ಬೆಳಗ್ಗೆ ಕಾಣ್ತಾನೆ ಇಲ್ಲ ಕಣಮ್ಮ. ಅಯ್ಯೋ, ಇಲ್ಲೇ ಎಲ್ಲ ಹೋಗಿತ್ತಾನೆ, ಬತ್ತಾನ ಹೋಗಕ್ಕ. ಶಿಲ್ಪ, ನಮ್ಮ ಯಜಮಾನ ನೋಡ್ದವ? ಇಲ್ಲ ಆಂಟಿ. ಪುಟ್ಟ, ನಮ್ಮ ಯಜಮಾನ ನೋಡ್ದ? ಇಲ್ಲ ಅಜ್ಜಿ, ನಾನು ನೋಡಿಲ್ಲ. ನಾನು ಎಲ್ಲಿ ಅಂತ ಹುಡ್ಕನ್ ಹೋಗಪ್ಪ. ನಾನು ಹುಡುಕಿ ನನಗೂ ಸಾಕಾಗೋಯ್ತು. ಎಲ್ಲವನೇ ಅಂತ ಹುಡ್ಕನೆ ನಾನು. ಅಜ್ಜಿ, ಯಾಕೆ ಅಳ್ತಾ ಇದೀಯಾ?
ನಮ್ಮ ಯಜಮಾನ ಬೆಳಗ್ಗೆಯಿಂದ ಕಾಣ್ತಾ ಇಲ್ಲ ಯಾಕೆ ಎಲ್ಲೋಗವನೆ? ಎಲ್ಲವನೇ ಅಂತ ಗೊತ್ತಿಲ್ಲ ಅಣ್ಣ. ಹುಡುಕಿ ಸಾಕಾಗೋಯ್ತಣ್ಣ. ಸರಿ ಒಂದ್ ಕೆಲಸ ಮಾಡು, ನಿನ್ ಮನೆಗೆ ಹೋಗು, ನಾನು ಹುಡುಕೊಂಬತ್ತೀನಿ. ನಾನು ಹುಡುಕ್ತೀನಿ ಅಣ್ಣ. ಹೋಗ್ ನೀನು ಮನೆಗೆ ಅನ್ನಲ್ಲ, ಹೋಗ್ ನೀನು, ನಾ ಹುಡುಕೊಂಬತ್ತೀನಿ. ಸರಿ ಅಣ್ಣ. ಮೇಡಮ್, ಏರಿಯಾದಲ್ಲಿ ಇದ್ದಕ್ಕಿದ್ದಾಗ ಏನೇನೋ ಆಗ್ತಾ ಇದೆ, ಎಲ್ಲ ದಿಢೀರ್ ಬದಲಾವಣೆಗಳು. ಇತ್ತೀಚೆಗೆ ತಾತ ಬೇರೆ ಕಾಣಿಸ್ತಿಲ್ಲ, ಅದೇನು ಅಂತ ಕಂಡುಹಿಡಿಬೇಕು ಮೇಡಮ್. ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡಿದ್ಮೇಲೆ ಕೊನೆಯಲ್ಲಿ ಒಂದು ಕಾಲಮ್ ಉಳಿಯುತ್ತೆ, ಫಾರ್ ಆಫೀಸ್ ಯೂಸ್ ಓನ್ಲಿ ಅಂತ. ಅದನ್ನ ಮುಟ್ಟಕ್ಕೆ ಹೋಗ್ಬಾರ್ದು. ಯಾರ ಕೆಲಸ ಅವ್ರು ಮಾಡಬೇಕು. ನೀನು ನಂಗೆ ವಿಷಯ ತಿಳಿಸಿದ್ಯಲ್ಲ, ನಾನು ನೋಡ್ಕೊತೀನಿ. ಏನ್ ಹೇಳ್ತಾ ಇದ್ದೀರಾ ಮೇಡಮ್? ಏಯ್ ಸುಮ್ನೆರಾ ಮೇಡಮ್, ಇವನ್ನೆಲ್ಲದಕ್ಕೂ ತಲೆ ಕೆಡ್ಸ್ಕೊಂತಾನೆ ಮೇಡಮ್. ಇವನಿಗೆ ನಾನು ಬುದ್ಧಿ ಹೇಳ್ತೀನಿ. ಸರ್ ನಡಿ ಹೋಗೋಣ. ಇದೆಲ್ಲ ಬಿಟ್ಟು ಫ್ಯಾಮಿಲಿ ಕಡೆ ಗಮನ ಕೊಡು. ಓಕೆ ಮೇಡಮ್. ಬಾ ಮೇಡಮ್. ಅಷ್ಟು ಹೇಳಿದ್ರು ನೀ ಏನಕ್ಕೋ ಟೆನ್ಷನ್ ಮಾಡ್ಕೊಂತ ಇದ್ಯಾ? ಎಲ್ಲ ವಿಚಾರನೂ ತಲೆ ಮೇಲೆ ಹಾಕೊಳಕ್ ಹೋಗಲ್ಲ ಮಗ. ನಮ್ಮ ಏರಿಯಾದವ್ರಿಗೆ ಏನೇ ತೊಂದರೆ ಬಂದ್ರು ನಾವೇ ತಾನೇ ಸಾಲ್ವ್ ಮಾಡ್ಬೇಕು. ಬಾರಲ್ಲ, ಚಿಕ್ಕ ವಯಸ್ಸಿಂದ ನಾನು ನೋಡ್ತಾನೆ ಇದ್ದೀನಿ ನಮ್ಮ ಏರಿಯಾನ. ನನಗೆ ಗೊತ್ತಿಲ್ವಾ ಏನ್ ಮಾಡ್ಬೇಕು ಅಂತ. ಹಲೋ ಅಣ್ಣ. ಏನ್ ಕಂಪ್ಲೇಂಟ್ ಕೊಟ್ಟೇನ? ಕಂಪ್ಲೇಂಟಾ? ನಿಲ್ಸ ಗಾಡಿನ ನಿಲ್ಸ. ಯಾರೋ ಇವರಲ್ಲ, ಅವತ್ತು ಹೋಟ್ಲ ಹತ್ರ ಬಂದು ಗಲಾಟೆ ಮಾಡಿದ್ರಲ್ಲ, ಅವರೇ ಕಣ ಇವರು. ಸರ್ ನಿಮಿಷಕ್ಕಲ್ಲ ಸರ್ ನಾವು ಸ್ಟೇಷನ್ಗೆ ಹೋಗಿದ್ದು. ಸರ್ ಏನಿದ್ರು ಕೂತ್ಕೊಂಡು ಮಾತಾಡೋಣ. ನಾವು ಬಂದಿದ್ರಲ್ಲಿ ಕೂತ್ಕೊಂಡು ಮಾತಾಡಕ್ಕಲ್ಲ, ಅವನ ಮಲಗ್ಸಕ್ಕೆ. ಮೇಡಮ್ಗೋಸ್ಕರ ಗಲಾಟೆ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೆ. ಆದರೆ ನೀನೇ ಟಾರ್ಗೆಟ್ ಆಗಿದೆ ಅಂದಮೇಲೆ ಸುಮ್ಮನೆ ಇರೋದಕ್ಕಾಗತ್ತಾ? ನೀನು ಸಮಾಜ ಸೇವೆ ಮಾಡಕ್ ಹೋಗಿ ಏನಾದ್ರೂ ಒಂದು ಹೆಚ್ಚು ಕಡಿಮೆ ಮಾಡ್ಕೋತಿಯಾ? ನಾನು ಹೇಳ್ತಿದ್ದೀನಿ ಕೇಳು. ನಿಮ್ಮ ಅಣ್ಣ ಇರ್ಬೇಕಾದ್ರೆ ನನ್ಗೇನೆ ಆಗುತ್ತೆ. ನಿಮ್ಮಿಬ್ರು ಜಗಳದಲ್ಲಿ ನನ್ನನ್ನ ಯಾಕೆ ಮಧ್ಯೆ ಕೇಳ್ತಾ ಇದ್ದೀರಾ? ಯಾರಾದ್ರೂ ಏನಾದ್ರೂ ಮಾಡ್ಕೊಂಡು ಹೋಗ್ಲಿ, ನಿಮ್ಗೆ ಯಾಕೆ ಬೇಕು? ಊರವ್ರು ಉಸಾಬ್ರಿ ಅಲ್ಲ, ನಿಮ್ಮನ್ನ ನಂಬ್ಕೊಂಡು ನಾವಿಬ್ರು ಇದೀವಿ, ಅದನ್ನ ಮರಿಬೇಡಿ. ಕೇಳಿದ್ಯಾ? 1160. ಸುಭಾಷ್, ಮಗು ಮೇಲೆ ಆಣೆ ಇಡು, ಇನ್ಮೇಲೆ ಯಾರ್ ತಂಟೆಗೂ ಹೋಗಲ್ಲ ಅಂತ. ನನ್ ಮೇಲೆ ಆಣೆ ಕಣೆ, ಇನ್ಮೇಲೆ ಯಾರ ತಂಟಿಗೂ ಹೋಗಲ್ಲ, ಸರಿನಾ? ಅಪ್ಪನೋ ಅಪ್ಪನೋ ಯಾಕೆ ಎಲ್ರು ಒಂಥರ ಇದ್ದೀರಾ? ಹಲೋ ಮಿಸ್ಟರ್ ಕೇಬಲ್ ಆಫೀಸರ್. ಏನಿದು? ಓ, ಹೊಸ ಶರ್ಟು ಹಾಕೊಳ್ಳೋ.
ಏಯ್ ಶರ್ಟ್ ಸೈಜ್ ಕರೆಕ್ಟ್ ಆಗಿದೆ ನಿಂಗೆ ಗೊತ್ತಾಯ್ತು? ಅವತ್ ಗಾಡಿಲಿ ನಿನ್ ಹಿಂದೆ ಕುತ್ಕೊಂಡಾಗ ಹಗ್ ಮಾಡಿದ್ನಲ್ಲ, ಸೈಜ್ ಕಂಡು ಹಿಡಿದ್ಬಿಟ್ಟೆ. ಓಹೋ, ಅಷ್ಟೊಂದು ಟ್ಯಾಲೆಂಟ್ ಇದೆಯಾ? ಮತ್ತೆ ಗರ್ಲ್ ಫ್ರೆಂಡ್ಸ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಎಲ್ಲ ಗೊತ್ತಿರುತ್ತೆ, ಆದ್ರೆ ಬಾಯ್ ಫ್ರೆಂಡ್ ಮುಂದೆ ಏನು ಗೊತ್ತಿಲ್ಲ ಅನ್ನೋ ತರ ಆಕ್ಟ್ ಮಾಡ್ತೀವಿ. ನಿಮ್ ಹುಡುಗಿ ನಿಮ್ಗೆ ಶರ್ಟ್ ಕೊಡ್ಸಿದ್ಲು, ನೀವೇನು ಕೊಡ್ಸಲ್ವಾ ಅಣ್ಣ? ಕರೆಕ್ಟ್ ಅಲ್ಲ? ಹಾಗಾದ್ರೆ ನಾನೊಂದ್ಸಲ ತಪ್ಕೋಬೇಕು. ಯಾಕೆ? ಅಲ್ಲ, ನಿನ್ನೆ ತಪ್ಕೊಂಡ್ರೆ ನೆಕ್ಸ್ಟ್ ಟೈಮ್ ನಾನು ಕರೆಕ್ಟ್ ಸೈಜ್ ಇರೋ ಡ್ರೆಸ್ ತಗೊಂಡ್ಬರ್ಬೋದಲ್ಲ ನಿನ್ಗೆ ಅಂತ. ನೆಕ್ಸ್ಟ್ ಟೈಮ್ ನಾನ್ ಗಾಡಿ ಓಡಿಸ್ತೀನಿ, ನೀ ಹಿಂದೆ ಕೂತ್ಕೋ, ಅವಾಗ ಗೊತ್ತಾಗುತ್ತೆ. ಇದು ಒಳ್ಳೆ ಐಡಿಯಾನೇ.